ಪ್ರತಿ ವರ್ಷದ ಏನು ಸಾಂಪ್ರದಾಯದಂತೆ ಏನು ಬೇರೆ ಬೇರೆ ಸ್ಟೇಜ್ಗಳ ತಾಲೀಮ್ಗಳೇನಿದ್ದು ಅದರ ಹಂತವಾಗಿ ಸ್ಟಾರ್ಟಿಂಗಲ್ಲಿ ನಾವು ಲೈನ್ ತಾಲೀಮನ್ನು ಮಾಡಿಸಿದ್ದೀವಿ. ಅದಾದಮೇಲೆ ವೇಟ್ ತಾಲೀಮು ಆದಮೇಲೆ ಈಗ ಮರದ ಅಂಬಾರಿ ತಾಲೀಮು. ಈ ಮರದ ಅಂಬಾರಿ ತಾಲೀಮು ಏನಂದರೆ ಅಂಬಾರಿ ಥರನೇ ಏನು ವೇಟ್ ಇರುತ್ತೆ ಅಷ್ಟೇ ವೇಟ್ ಹಾಕಿ ನಾವು ತಾಲೀಮನ್ನು ಮಾಡಿಸ್ತೀವಿ ಅಂಬಾರಿ ತಾಲೀಮು ಥರ. ಅದ್ರದ್ದು ಇವತ್ತು ಇನಿಷಿಯೇಷನ್ ಆಗಿ ನಾವು ಅಭಿಮನ್ಯುವಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅಭಿಮನ್ಯುಗೆ ಇವತ್ತು ಮರದ ಅಂಬಾರಿ ಜೊತೆಗೆ ಅದು ಏನು ಅಡಿಷ್ನಲ್ ವೇಟ್ ಏನಿರುತ್ತೆ ಅಷ್ಟು ವೇಟನ್ನು ಹಾಕಿಬಿಟ್ಟು ತಾಲೀಮಿಸ್ತೀವಿ. ಸೊ ಇದು ಮರದ ಅಂಬಾರಿ ಬಂದು ಒಂದು 250 kg ಇದೆ. ಅದ್ರ ಜೊತೆಗೆ ಮೂಟೆಗಳನ್ನು ಹಾಕಿ ನಾವು ಅಂಬಾರಿ ಏನು ವೇಟ್ ಇರುತ್ತೆ ಆ ವೇಟ್ಗೆ ಮ್ಯಾಚ್ ಮಾಡ್ತೀವಿ. ಹೌದು, ಇಲ್ಲಿಂದ ಬನ್ನಿ ಮಠ ಅಪ್ ಟು ಕಂಪ್ಲೀಟ್ ಏನು ಅಂಬಾರಿ ದಿನ ಏನು ಪ್ರೊಸೆಷನ್ ಇರುತ್ತೆ ಸೇಮ್ ಪ್ರೊಸೆಷನ್ನ ಇವತ್ತು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಎಷ್ಟು ದಿನ? ಈಗ ಇವತ್ತು ಒಂದು ಸಲ ಮಾಡಿಸ್ತೀವಿ ಅಭಿಮನ್ಯು ಏನು ಇಟ್ಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆನೆ, ಅದಕ್ಕೆ ತುಂಬ ಇದು ತಾಲೀಮು ಬೇಕಾಗಿಲ್ಲ. ಬಟ್ ಪ್ರತಿ ವರ್ಷ ಏನು ಸಂಪ್ರದಾಯ ಇದೆ ಆ ಸಂಪ್ರದಾಯನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಶಾನ ಆನೆ ಮತ್ತು ಶ್ರೀರಂಗಪಟ್ಟಣ ಆನೆ ಎರಡನ್ನೂ ಕೂಡ ಇನ್ನು 2 ದಿನದಲ್ಲಿ ಆಲ್ರೆಡಿ ಗ್ರೇಡ್ ಕಾರ್ಡ್ ಮಾಡಿದ್ದೀವಿ. ಸೊ 2 ದಿನದಲ್ಲಿ ನಿಮಗೆ ಅನೌನ್ಸ್ಮೆಂಟ್. ಯಾವುದು ಸಿಡಿಮದ್ದು ತಾಲೀಮ್ದು ಇನ್ನೂ ಪೊಲೀಸ್ ಇಲಾಖೆ ಇದು ಡೇಟ್ ಕೊಟ್ಟಿಲ್ಲ. ಸೊ ಅವರು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ.